ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಸೋಮವಾರ ಮಾರ್ನಿಂಗ್ ಇಂದ ರುಟೀನ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣನೇ ನಾನು ಪಿರಿಯಡ್ಸ್ ಆಗ್ಬಿಟ್ಟಿದ್ದೆ. ಸೊ ಒಂಥರ ತುಂಬಾನೇ ಇರಿಟೇಬಲ್ ಆಗ್ತಿತ್ತು. ತುಂಬಾನೇ ಸ್ಟಮಕ್ ಪೇನು, ಬಾಡಿ ಪೇನ್ ಎಲ್ಲ ಇತ್ತು. ಸೊ ಹಾಗಾಗಿ ಇನ್ನೇನ್ ಮಾಡೋದು. ಸೊ ನಮ್ಮ ಹೆಣ್ಮಕ್ಳಿಗೆ ನಮ್ಗೆ ಏನೇ ಹುಷಾರಿಲ್ಲ ಅಂದ್ರು ಅಥವಾ ಈ ರೀತಿ ಪೀರಿಯಡ್ಸ್ ಇದ್ರು ನಮ್ ಕೆಲ್ಸ ನಾವು ಮಾಡ್ಲೇಬೇಕು. ಸೊ ನಮ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್ ನಮ್ಗಿರುತ್ತೆ. ಸೊ ವೀಕ್ ಡೇಸ್ ಅಲ್ಲಿ ಆದ್ರೆ ನಾನು ಕೆಲಸ ಮಾಡ್ಲೇಬೇಕಾಗುತ್ತೆ. ವೀಕೆಂಡ್ಸ್ ಅಲ್ಲಾದ್ರೆ ಬರೋದ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನ್ಗೆ. ಸೊ ಇನ್ನೇನ್ ಮಾಡಕ್ಕಾಗುತ್ತೆ. ಹಾಗಾಗಿ ಮನೆ ಕೆಲ್ಸನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಇವಾಗ. ಫಿಸಿಕಲಿ ತುಂಬಾನೇ ಡಿಸ್ಕಂಫರ್ಟ್ ಆಗ್ತಿರುತ್ತೆ ಪೀರಿಯಡ್ಸ್ ಟೈಮಲ್ಲಿ. ಅದೇ ಥರ ನಾವು ಪ್ಯಾಡ್ಸ್ ಹಾಕೊಂಡಾಗ ಇನ್ನಷ್ಟು ಇರಿಟೇಬಲ್ ಆಗ್ತಾ ಇರುತ್ತೆ. ಹಾಗೆ ನಾನು ಯೂಸ್ ಮಾಡೋದು ಬಂದು ವಿಸ್ಪರ್ ಪೀರಿಯಡ್ ಪ್ಯಾಂಟೀಸ್. ಇದಂತೂ ತುಂಬಾನೇ ಕಂಫರ್ಟೇಬಲ್ ಆಗಿದೆ. ಹಾಗೆ ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ. ಇದು 360 ಡಿಗ್ರಿ ಅಷ್ಟು ನಿಮ್ಮ ಲೀಕೇಜ್ನ ಅಬ್ಸಾರ್ಬ್ ಮಾಡುತ್ತೆ. ಇದು ತುಂಬಾನೇ ಕಂಫರ್ಟೇಬಲ್ ಫೀಲ್ನ ನಿಮಗೆ ಕೊಡುತ್ತೆ. ಆ ಟೈಮಲ್ಲಿ ನಾವು ರಾತ್ರಿ ಕಂಫರ್ಟೇಬಲ್ ಆಗಿ ನಿದ್ದೆ ಕೂಡ ಮಾಡಲ್ಲ. ಮತ್ತೆ ವರ್ಕಿಂಗ್ ಆಚೆ ಕಡೆ ಹೋಗಬೇಕು ಅಂತ ಅಂದರೆ ತುಂಬಾನೇ ಡಿಸ್ಕಂಫರ್ಟ್ ಆಗ್ತಾ ಇರುತ್ತೆ. ಎಲ್ಲಿ ಡ್ರೆಸ್ಸಿಗೆ ಆಗ್ಬಿಡುತ್ತೆ, ಎಲ್ಲಿ ಬೆಡ್ಶೀಟಿಗೆ ಆಗುತ್ತೆ ಅಂತ ಯೋಚನೆ ಆಗ್ತಿರುತ್ತೆ. ಸೊ ಇದಂತೂ ಆ ಯೋಚನೆನ ನೀವು ಕಂಪ್ಲೀಟ್ ಆಗಿ ಮರೆತು ನಿಮ್ಮ ಆ ಡೇನ ಎಂಜಾಯ್ ಮಾಡಿಕೊಂಡು ನಿಮ್ಮ ಫೇವ್ರೆಟ್ ಡ್ರೆಸ್ನ ನೀವು ವೇರ್ ಮಾಡ್ಬೋದು. ಇದು ಅಷ್ಟು ತುಂಬಾನೇ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಂತೂ ಇದು ಸುಮಾರು ಒಂದು 3-4 ಮಂತ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಹೇಗೆ ಲೀಕೇಜ್ನ ಅಬ್ಸರ್ವ್ ಮಾಡುತ್ತೆ ಅಂತ ನಾನು ನಿಮಗೆ ಡೆಮೋ ಕೊಡ್ತಾ ಇದ್ದೀನಿ. ಸೊ ನೀವೇ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಲೀಕೇಜ್ನ ಅಬ್ಸರ್ವ್ ಮಾಡ್ಕೊಂತು ಅಂತ. ಸೊ ಈ ಪ್ರಾಡಕ್ಟ್ ನಿಮಗೂ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಇದು ಬ್ಲಿಂಕಿಟ್, ಫ್ಲಿಪ್ಕಾರ್ಟ್, ಅಮೆಝಾನಲ್ಲೂ ಕೂಡ ಇದು ಸಿಗುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಬ್ರಿಗೆ ಒಂದು ಲೋಟ ಕಾಫಿ ಮಾಡಿಕೊಟ್ರೆ ತುಂಬಾನೇ ಖುಷಿ ಅಂತ ಅನ್ಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಯಾರೂ ಇಲ್ಲ ನನಗೆ ಮಾಡೋದಕ್ಕೆ. ಇಟ್ಸ್ ಓಕೆ. ಇವಾಗ ಧೃತಿ ಲಂಚ್ ಬಾಕ್ಸ್ ಅಲ್ಲಿ ಫ್ರೂಟ್ಸ್ ಮತ್ತೆ ಚಿಕ್ಕಿನ ಹಾಕಿ ಅವಳ ಲಂಚ್ ಬಾಕ್ಸ್ ನ ರೆಡಿ ಮಾಡಿದೆ. ಅದಾದ್ಮೇಲೆ ಅವಳನ್ನ ಎಬ್ಸೋ ಟೈಮ್ ಆಯ್ತು. ಅರೌಂಡ್ 7:30-8 ಹಂಗೆ ಅವಳನ್ನ ಎಬ್ಬಿಸ್ತೀನಿ. ಸೊ ಎಬ್ಸಿ ಅವಳು ಸುಮ್ಮನೆ ಒಂದೊಂದ್ ದಿನ ತುಂಬಾನೇ ಕ್ರಾಂಕಿ ಮಾಡ್ತಾಳೆ. ಬಟ್ ಕೆಲವೊಂದ್ ದಿನ ಅವಳೇ ಎದ್ದು ಬರ್ತಾಳೆ, ಅಮ್ಮ ಗುಡ್ ಮಾರ್ನಿಂಗ್ ಅಂತ. ಸೊ ಇವತ್ತು ಸ್ವಲ್ಪ ಕ್ರಾಂಕಿ ಆಗಿದ್ಲು. ಹಾಗಾಗಿ ಅವಳನ್ನ ಕಡಲ್ ಮಾಡಿ ಒಂಥರ ಮುದ್ ಮಾಡಿದ್ರೆ ಸೊ ಅವಳ ಡೇನು ಕೂಡ ತುಂಬಾ ಹ್ಯಾಪಿ ಡೇ ಆಗುತ್ತೆ ಅಂತ ಈ ರೀತಿ ಮಾಡ್ತೀನಿ. ಪ್ರತಿದಿನನೂ ಅವಳನ್ನ ಮುದ್ ಮಾಡಿ ಎಬ್ಸೋದು ನಾನು. ಕೆಲವೊಂದ್ಸತಿ ಅವಳಿಗಾಗೆ ಎಚ್ಚರ ಮಾಡ್ಕೊಂಡು ಬರ್ತಾಳೆ. ಸೊ ಈ ರೀತಿ ಮಾಡೋದ್ರಿಂದ ಬಾಂಡಿಂಗ್ ತುಂಬಾ ಚೆನ್ನಾಗಾಗುತ್ತೆ ಅಂತ ಕೇಳಿದ್ದೆ. ಸೊ ಹಾಗಾಗಿ ಇದನ್ನೇ ಅಭ್ಯಾಸ ಮಾಡ್ಕೊಂಡಿದೀನಿ. ಕೆಲವೊಂದ್ಸತಿ ತುಂಬಾನೇ ಹಠ ಮಾಡಿದ್ರೆ ಅಲ್ಲೇ ಆಚೆ ಕಡೆ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಮಲಗಿಸಿರ್ತೇನೆ. ಅವಳು ಫ್ರೆಶ್ ಅಪ್ ಎಲ್ಲ ಆದ್ಮೇಲೆ ಇವಾಗ ತಿಂಡಿ ರೆಡಿ ಮಾಡ್ಕೊಡ್ತಿದ್ದೀನಿ. ತಿಂಡಿಯಲ್ಲಿ ಇವತ್ತು ಮಸಾಲ ರೊಟ್ಟಿ ಮಾಡ್ತಿದ್ದೀನಿ. ಸೊ ನಾ ತಟ್ಟದ್ ನೋಡಿ ಅವಳು ಕೂಡ ನಾನು ತಟ್ಟಬೇಕು ಅಂತ ಅವಳು ಒಂದು ಪೇಪರ್ ಇಟ್ಕೊಂಡು ತಟ್ತಾ ಇದ್ದಾಳೆ. ಸೊ ಕೆಲವೊಂದ್ಸತಿ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾ ಇದನ್ನ ಶೋ ಆಫ್ ಮಾಡ್ತಾ ಇಲ್ಲ. ಸೊ ಕೆಲವೊಂದ್ಸತಿ ಟಿವಿ ಬೇಕು ಅಂತಾಳೆ. ಆ ಟೈಮಲ್ಲಿ ನಾನು ಇದನ್ನ ಈ ರೀತಿ ಅವಳಿಗೆ ನನ್ನ ಜೊತೆ ಕೂರಿಸ್ಕೊಂಡು ಈ ತರ ಮಾಡಿಸ್ತೀನಿ. ಈ ತರ ಮಾಡೋದ್ರಿಂದ ಅವಳ ಜೊತೆ ಟೈಮ್ ಪಾಸ್ ಮಾಡ್ದಂಗಾಗುತ್ತೆ. ಹಾಗೆ ಅವಳು ಕೂಡ ಸ್ಕ್ರೀನ್ ಟೈಮ್ ಇಂದ ದೂರ ಇಡ್ಬೋದು. ಸೊ ಇದನ್ನ ನಾನು ಒಂದು ಟಿಪ್ ಆಗಿ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ನೀವೆಲ್ಲ ಯಾವ ರೀತಿ ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಸೊ ನೀವು ಸ್ಕ್ರೀನ್ ಟೈಮ್ ಇದನ್ನ ಯಾವ ರೀತಿ ಸೆಟ್ ಮಾಡಿದೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ತಿಳ್ಕೊಳಕ್ ತುಂಬಾ ಖುಷಿ ಪಡ್ತೀನಿ. ಅದಾದ್ಮೇಲೆ ಅವಳನ್ನ ಸ್ಕೂಲಿಗೆ ರೆಡಿ ಮಾಡಿ ಇವಾಗ ಸ್ಕೂಲಿಗೆ ಹೊರಡೋ ಸಮಯ ಆಯ್ತು. ಅದೆಲ್ಲ ಆದ್ಮೇಲೆ ನಾನು ಇವಾಗ ಸ್ನಾನ ಮಾಡ್ಕೊಂಡು ಅಡ್ಗೆನ ರೆಡಿ ಮಾಡ್ಕೊಂತಿದ್ದೀನಿ. ಹಾಗೆ ಸುಮಾರು ದಿನದಿಂದ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಬೇಕು, ಒಂದು ಥಾಟ್ ನ ಶೇರ್ ಮಾಡ್ಬೇಕು ಅನ್ಸ್ತು. ಸೊ ಹಾಗಾಗಿ ಇವತ್ತು ಆ ವಿಷಯನ ಬಗ್ಗೆ ಮಾತಾಡೋಣ ಬನ್ನಿ. ಸೊ ಏನಾದ್ರೂ ಡಿಸ್ಟರ್ಬೆನ್ಸ್ ಬಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಾರಿ ಫಾರ್ ದಟ್. ನಮ್ಮನೆ ಹತ್ರ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅದ್ರ ಸೌಂಡ್ ಬರ್ತಾ ಇದೆ. ಸೊ ಈಗ ಆ ಥಾಟ್ ಬಗ್ಗೆ ಮಾತಾಡೋಣ ಬನ್ನಿ ಅಡ್ಗೆ ಮಾಡ್ತಾ. ಸೊ ಸುಮಾರು ಜನ ಹೇಳ್ತಾರೆ ಸಕ್ಸಸ್ ಅನ್ನೋದು ಒಂದು ಸ್ಟೇಜಸ್ ಅಂತ. ಸೊ ನನ್ನ ಸ್ಟೇಜಸ್ ಬಂದು ಆಸ್ ಅ ಹೌಸ್ ವೈಫ್ ನನ್ನ ಸ್ಟೇಜಸ್
ಬಂದು ನನ್ನ ಹೋಮ್, ನನ್ನ ಆಡಿಯನ್ಸ್ ಬಂದು ನನ್ನ ಫ್ಯಾಮಿಲಿ ಮೆಂಬರ್ಸ್. ನಾನು ಯಾವುದೇ ರೀತಿಯಾದ ಸೂಟ್ಸ್ ಆಗಿರ್ಬೋದು, ಯಾವುದೇ ರೀತಿಯಾದ ಲ್ಯಾಪ್ಟಾಪ್ನ ಕ್ಯಾರಿ ಮಾಡ್ದಲೇ ಇರ್ಬೋದು, ಯಾವುದೇ ರೀತಿಯಾದ ಸೂಟ್ಸ್ ಹಾಕೊಳ್ದಲೇ ಇರ್ಬೋದು, ಬಟ್ ನಾನ್ ಬಿಲ್ಟ್ ಮಾಡಿರೋ ವರ್ಡ್ ಅಲ್ಲಿ ಪ್ರೀತಿ, ಸಪೋರ್ಟ್, ಕೇರ್ ಹಾಗೆ ನಾನ್ ತಗೊಳ್ಳೋಂಥ ಡಿಸಿಷನ್ ಅನ್ಶೇಕಬಲ್ ಆಗಿ ಇರುತ್ತೆ. ಸೊ ಈ ಥಾಟ್ ನಾನು ಯಾಕೆ ಶೇರ್ ಮಾಡಿದೆ ಅಂತ ಅಂದ್ರೆ, ಸೊ ಸುಮಾರು ಜನ ಅಕ್ಕ ಈ ರೀತಿ ಹೇಳ್ತಾರೆ, ಸೊ ಹೌಸ್ ವೈಫ್ ಅಂದ್ರೆ ಏನು ಕೆಲಸ ಇಲ್ಲ ಅಂತ ಅಂತಾರೆ, ಸೊ ಆ ಥರ ಎಲ್ಲ ಹೇಳ್ತಾರೆ ಅಂತ ಮೆಸೇಜ್ ಮಾಡ್ತಾರೆ. ಸೊ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ, ಸೊ ಬೇರೆಯವರಿಂದ ನಿಮ್ಮ ವರ್ತ್ ಡಿಫೈನ್ಡ್ ಆಗೋ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ನೀವು ಯು ಆರ್ ವರ್ತ್ ಇಟ್ ಅನ್ನುವಂಥ ನಿಮ್ಗೆ ಫೀಲ್ ಇದ್ರೆ ಅಷ್ಟೇ ಸಾಕು. ಅಪ್ರಿಸಿಯೇಷನ್ ಮಾಡೋರು ಯಾವ ರೀತಿ ಬೇಕಾದ್ರೂ ಹೇಗಿದ್ರು ಕೂಡ ಅಪ್ರಿಸಿಯೇಟ್ ಮಾಡ್ತಾರೆ. ಸೊ ಬೇರೆಯವ್ರ ಮಾತನ್ನ ಕೇಳ್ಕೊಂಡು ನಿಮ್ಮ ಖುಷಿನ ಹಾಳು ಮಾಡ್ಕೋಬೇಡಿ. ಇವಾಗ ಧೃತಿ ಸ್ಕೂಲಿಂದ ಬಂದ್ಮೇಲೆ ಸ್ವಲ್ಪ ರಿಲಯನ್ಸ್ ಅಲ್ಲಿ ಸ್ವಲ್ಪ ಗ್ರೋಸರೀಸ್ ತರಬೇಕಿತ್ತು, ಹೋಗಿದ್ವಿ. ಸೊ ಹೀಗಿತ್ತು ನಮ್ಮ ಈ ಮಂಡೇ ರುಟೀನ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಹೇಗ್ ಬರ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ನೋಡ್ತಿದ್ದೀರಾ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.